45 ನಿಮಿಷ ಪಟ್ಟಣಗೆರೆ ಶೆಡ್ನಲ್ಲಿ ನರಕ ದರ್ಶನವನ್ನ ರೇಣುಕಾ ಸ್ವಾಮಿಗೆ ದರ್ಶನ್ ತೋರಿಸಿದ್ರು. 45 ನಿಮಿಷ ದರ್ಶನ್ ಕ್ರೌರ್ಯತೆ ಹಾಗಾದ್ರೆ ಹೇಗಿತ್ತು? 5 ಪುಟಗಳ ದರ್ಶನ್ ಹೇಳಿಕೆಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ? ಆತನೇ ಕೊಟ್ಟಂತ ಸ್ಟೇಟ್ಮೆಂಟ್. ರೇಣುಕಾ ಸ್ವಾಮಿ ಮೇಲೆ ತಾನು ಯಾವ್ಯಾವ ರೀತಿ ಹಲ್ಲೆ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಪ್ರಶ್ನೆಗಳನ್ನ ಕೇಳಿದಾಗ ಆತ ಹೇಳ್ಕೊಂಡಿದ್ದ. ದರ್ಶನ್ ಇದ್ದಿದ್ದು 108 ಕೆಜಿ, ರೇಣುಕಾ ಸ್ವಾಮಿ ಇದ್ದಿದ್ದು 65 ಕೆಜಿ ತೂಕ ಅಷ್ಟೇ. ಬಡಕಲು ಜೀವ, ಸಣ್ಣ ಜೀವ ಅದು. ದರ್ಶನ್ ಏಟಿಗೆ ರೇಣುಕಾ ಸ್ವಾಮಿ ವಿಲವಿಲ ಅಂತ ಒದ್ದಾಡಿದ್ದಾರೆ. ನ್ಯೂಸ್ 18ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀವಿ ಅಂತ ಹೇಳಿ ದರ್ಶನ್ ಸಹಚರರು ಅವ್ರಿಗೆ ಮೆಸೇಜ್ ಅನ್ನ ಕೊಡ್ತಾರೆ. ಸಂಜೆ 4:20ಕ್ಕೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಎಂಟ್ರಿ ಆಗುತ್ತೆ. ಶೆಡ್ಗೆ ಬರ್ತಾ ಇದ್ದಂಗೆ, ಸ್ವಾಮಿಯನ್ನ ನೋಡ್ತಾ ಇದ್ದಂಗೆ ಬಲವಾಗಿ ಶೂ ಕಾಲಿನಿಂದ ಎದೆ ಭಾಗಕ್ಕೆ ದರ್ಶನ್ ಒದ್ದಿದ. ಎದೆ ಭಾಗಕ್ಕೆ ಫೋರ್ಸ್ ಇಂದ ಒದ್ದಂತ ಪರಿಣಾಮ ಫಿಲ್ಮ್ ಅಲ್ಲಿ ನಾವು ನೋಡ್ತೀವಲ್ಲ, ಆ ತರ ರೇಣುಕಾ ಸ್ವಾಮಿ ಹಾರಿ ಬಿದ್ದಿದ್ದಾನೆ. ಎದೆ ಭಾಗಕ್ಕೆ ಬಿದ್ದ ಏಟಿನಿಂದ ಸ್ವಾಮಿ ಪಕ್ಕೆಲುಬು ಮುರಿತಾಗುತ್ತೆ. ನಂತರ ಆತ ತನ್ನ ಮರ್ಮಾಂಗದ ಫೋಟೋ ಪವಿತ್ರ ಗೌಡಗೆ ಕಳಿಸಿದಂತ ಸಿಟ್ಟಿತ್ತಲ್ಲ ದರ್ಶನ್ಗೆ, ಹಾಗಾಗಿ ರೇಣುಕಾ ಸ್ವಾಮಿಯ ಮರ್ಮಾಂಗದ ಮೇಲೆ ಹಲ್ಲೆ ಮಾಡ್ತಾರೆ. ಅದಾದ್ಮೇಲೆ ಲಾರಿಗೆ ಸ್ವಾಮಿಯ ತಲೆಯನ್ನ ಗುದ್ದಿಸಿ ಚಿತ್ರ ಹಿಂಸೆಯನ್ನ ಕೊಟ್ಟು ಈ ಡೆವಿಲ್ ಗ್ಯಾಂಗ್ ನರಕ ದರ್ಶನ ಮಾಡಿಸಿದೆ. ಪ್ರಮುಖವಾಗಿ ಈ 3 ಏಟುಗಳು ನಾನು ಏನು ಹೇಳಿದೆ ಅದು ದರ್ಶನ್ನೇ ಕೊಟ್ಟಿರೋದು. ಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಮೇಲೆ ದರ್ಶನ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಅರ್ಧ ಗಂಟೆ ಆದಮೇಲೆ ಸ್ವಾಮಿ ತರ ಸತ್ತು ಹೋಗಿಬಿಟ್ಟಿದ್ದಾನೆ ಅಂತ ಹೇಳಿ ದರ್ಶನ್ ಆಪ್ತ ಪ್ರದೋಷ್ ವಿಷಯವನ್ನು ಮುಟ್ಟಿಸ್ತಾರೆ. ಸದ್ಯ ಇದೆಲ್ಲ ಹೇಳಿಕೆಗಳು ಕೋರ್ಟಿಗೆ ಸಲ್ಲಿಕೆ ಆಗಿದೆ. ಸಬ್ಮಿಟ್ ಮಾಡಿರುವಂತಹ ಚಾರ್ಜ್ ಶೀಟ್ನಲ್ಲಿ ಈ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಶೆಡ್ ಅಲ್ಲಿ ಡಿ ಕ್ರೌರ್ಯ ಹೇಗಿತ್ತು? ಪ್ರಬಲವಾದಂತ 3 ಏಟುಗಳು ದರ್ಶನ್ ಕೊಟ್ಟಿರೋದು. ಮೊದಲನೇದು, ಶೆಡ್ಡಿಗೆ ಬರ್ತಾ ಇದ್ದಂಗೆ ರೇಣುಕಾ ಸ್ವಾಮಿ ಎದೆಗೆ ಬಲವಾಗಿ ದರ್ಶನ್ ಒದಿದ್ದಾರೆ. ಇರೋದು 108 ಕೆಜಿ, 6.2 ಫೀಟ್ ಹೈಟ್. ಎದುರುಗಡೆ ನಿಂತಂತ ವ್ಯಕ್ತಿ ಸಣ್ಣ ಜೀವ, ಬಡಕಲು ಜೀವ, 65 ಕೆಜಿ. ಹೆಂಗ್ ತಡ್ಕೊಂಡಿರ್ಬೇಡ, ಅದು ಬಲವಾಗಿ ಎದೆಗೆ ಒದ್ದಂತ ಸಂದರ್ಭದಲ್ಲಿ ಹಾರ್ಕೊಂಡು ಹೋಗಿ ಬೀಳ್ತಾನೆ. ಆತನ ಪಕ್ಕೆಲುಬು ಮುರಿದು ಹೋಗುತ್ತೆ. ಅದು ಸೀದಾ ಹೋಗಿ ಶ್ವಾಸಕೋಶಕ್ಕೆ ಚುಚ್ಕೊಳ್ಳುತ್ತೆ. 2ನೇ ಏಟು ಮರ್ಮಾಂಗಕ್ಕೆ ಒದ್ದಿದ್ದೆ ತಳ. ರೇಣುಕಾ ಸ್ವಾಮಿ ಅಸ್ವಸ್ಥನಾಗ್ಬಿಡ್ತಾನೆ, ಅಲ್ಲೇ ಬಿದ್ದೋಗ್ಬಿಡ್ತಾನೆ ಅವನು. ಅಸ್ವಸ್ಥನಾದ ಸ್ವಾಮಿಯ ಕಾಲ್ ಹಿಡಿದು ಲಾರಿಗೆ ಗುದ್ದುತ್ತಾರೆ ದರ್ಶನ್. ಇದು ಬಲವಾದಂತ 3ನೇ ಏಟು. 2 ಲಾರಿಗಳಿಗೆ ಫಿಲ್ಮ್ ಸ್ಟೈಲ್ ಅಲ್ಲಿ ಡೆವಿಲ್ ಹೊಡೆದಿರ್ತಾರೆ. ಆ ಹೊಡೆದಂತ ಏಟಿಗೆ ಮೆದುಳಿನಲ್ಲಿ ತೀವ್ರ ರೀತಿಯಲ್ಲಿ ರಕ್ತಸ್ರಾವ ಆಗಿದೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಹೇಳ್ತಾ ಇದೆ. ಈಗ ಪೊಲೀಸರಿಗೆ ಇಲ್ಲೊಂದು ಕನ್ಕ್ಲೂಷನ್ ಬೇಕಾಗಿದೆ, ಕನ್ಫರ್ಮೇಶನ್ ಬೇಕಾಗಿದೆ. ದರ್ಶನ್ ಪ್ರಬಲವಾಗಿ 3 ಏಟುಗಳನ್ನ ಹೊಡೆದಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಯಾವ ಏಟಿನಿಂದ ಸ್ವಾಮಿ ಸತ್ತು ಹೋಗಿದ್ದಾನೆ ಅದ್ರ ಬಗ್ಗೆ ಡಾಕ್ಟರ್ ಮಾಹಿತಿ ಕೊಡಬೇಕು ಅಂತ ಹೇಳಿ ಪೊಲೀಸರು ಕೇಳ್ತಾ ಇದ್ದಾರಂತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.